ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರೆಸಿಪೀಸ್ಗೆ ಸ್ವಾಗತ. ನಾವಿವತ್ತು ಮಾಡ್ತಿರೋದು ಟೊಮೆಟೊ ಬಾತ್ ರೆಸಿಪಿ. ಇದಕ್ಕೆಲ್ಲ ಏನೇನು ಬೇಕಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ನಾವು ಏನೇನು ತೊಗೊಂಡಿದ್ದೀವಿ ಅಂದಾಗ ನೋಡ್ಕೊಳ್ಳೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಟೊಮೆಟೊ ಬಾತ್ ಮಾಡೋದಕ್ಕೆ ಅಂತಂದೇಳ್ಬಿಟ್ಟು, ಮೊದಲಿಗೆ ನಾನು ಸಮ ಪ್ರಮಾಣದಲ್ಲಿ ಕೊತ್ತಂಬರಿ, ಪುದೀನ ಎರಡೂ ತರಿಯಾಗಿ ರುಬ್ಕೊಂಬಂದಿದ್ದೀನಿ. ನಂತರ 4 ಟೊಮೊಟೊನ ಅದನ್ನು ತರಿಯಾಗಿ, ಫುಲ್ಲು ಸಣ್ಣಗೆ ರುಬ್ಬಾರ್ದು, ತರಿಯಾಗಿ ರುಬ್ಕೊಂಬಂದಿದ್ದೀನಿ. ನಂತರ ಒಂದು ಈರುಳ್ಳಿನ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಕೂಡ ಅಷ್ಟೇ 1 ಟೀ ಸ್ಪೂನು. ಆಮೇಲೆ 1/2 ಟೀ ಸ್ಪೂನು ಅರಿಶಿನ ಪೌಡರು. ಆಮೇಲೆ 5 ಕಾಳುಮೆಣಸು, 2 ತುಂಡು ಚಕ್ಕೆ, 4 ಲವಂಗ, ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಆನಂತರ ನಾನು 1 ಕಪ್ ಅಳತೆಯಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದು ಅದೇ ಲೋಟದಿಂದ, ನೋಡಿ ಈ ಲೋಟನ ತೊಗೊಂಡಿದ್ದೀನಿ. ಈ ಲೋಟದಿಂದ 2 ಲೋಟ ನೀರು ಹಾಕ್ಕೊಂಡು ನೆನೆ ಹಾಕ್ಕೊಂಡಿದ್ದೀನಿ. ಅಕ್ಕಿನ ನೆನೆ ಹಾಕೋದ್ರಿಂದ ಅನ್ನ ಚೆನ್ನಾಗಿ ಉದ್ದುದ್ರಾಗಿ ಬರುತ್ತೆ, ಬೇಗ ಬೇಯುತ್ತೆ, ರುಚಿಯಾಗಿ ಆಗುತ್ತೆ. ಆಮೇಲೆ ನಂತರ ನಾವು ಖಾರ ಪುಡಿನ ತೊಗೊಂಡಿದ್ದೀನಿ. ಖಾರ ಪುಡಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಖಾರ ಪುಡಿನ. ನೆಕ್ಸ್ಟ್ ನಾನಿಲ್ಲಿ ಖಾರ ಪುಡಿನ 1/2 ಟೀ ಸ್ಪೂನ್ ಮಾತ್ರ ಹಾಕ್ಕೊಳ್ತಿದ್ದೀನಿ, ನಾನು ಇಬ್ಬರಿಗೆ ಮಾತ್ರ ಮಾಡ್ತಿರೋದು. ನಂತರ ನಾವಿಲ್ಲಿ ಕುಕ್ಕರಲ್ಲಿ ಮಾಡುವಂಥದ್ದು ಬಹಳ ಈಸಿಯಾಗಿ, ಬಹಳ ಬೇಗ 10 ನಿಮಿಷದಲ್ಲೇ ಆಗೋಗುತ್ತೆ. ಮೊದಲಿಗೆ ಕುಕ್ಕರ್ನ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡು ನಂತರ ಇದಕ್ಕೆ ತುಪ್ಪನಾಗಲಿ ಅಥವಾ ಅಡುಗೆ ಎಣ್ಣೆನಾಗಲಿ ಹಾಕ್ಬೋದು. ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಮೆಣಸು ಮತ್ತು ಏಲಕ್ಕಿ, ಚಕ್ಕೆ ಹಾಕ್ಬಿಟ್ಟು, ಆಮೇಲೆ ನಂತರ ಇದಕ್ಕೆ ನಾನು ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೇಕಂತ ಹೇಳೋದನ್ನು ಮರೆತೆ ಕರಿಬೇವು ಹಾಕ್ತಿದ್ದೀನಿ. ಇವಾಗ ಕರಿಬೇವು ಹಾಕಿದ ನಂತರ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಇವಾಗ ನಾನು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಇಷ್ಟ ಆಗುತ್ತೆ ಇದು, ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಗೋಲ್ಡನ್ ಕಲರ್ ಬಂದ ಮೇಲೆ ನಂತರ ಇದಕ್ಕೆ ನಾನು ಚಿಕ್ಕದಾಗಿ ತರಿಯಾಗಿ ರುಬ್ಕೊಂಡಿರುವಂಥ ಪುದೀನ ಮತ್ತು ಕೊತ್ತಂಬರಿ ಸಮ ಪ್ರಮಾಣದಲ್ಲಿ ತೊಗೊಂಡು ಅದನ್ನು ತರಿಯಾಗಿ ರುಬ್ಕೊಂಡು, ಇದನ್ನು ರುಬ್ಕೊಳ್ಳೋಕ್ಕೆ ನಿಮಗೆ ಚಾಪರ್ ತುಂಬ ಬೆಸ್ಟು. ನಿಮಗೆ ಎಷ್ಟು ಸಣ್ಣದಾಗಬೇಕು ಅಷ್ಟು ಸಣ್ಣದಾಗಿ ಅದರಲ್ಲಿ ಶಾಪ್ ಮಾಡ್ಕೋಬೋದು. ನೋಡಿ ಈ ಥರ ತರಿಯಾಗಿರಬೇಕು. ಇದನ್ನು ನಾನಿವಾಗ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕೈ ಆಡಿಸಿ, ಚೆನ್ನಾಗಿ ಅದು ಫ್ರೈ ಆಗಬೇಕು. ಘಮ ಘಮ ಸ್ಮೆಲ್ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕದು. ಅಲ್ಲಿವರೆಗೂ ಫ್ರೈ ಮಾಡಿ, ಎಣ್ಣೆ ಬಿಡಬೇಕದು, ಇಲ್ಲಾಂದರೆ ರೈಸು ಚೆನ್ನಾಗಿ ಬರಲ್ಲ, ಟೇಸ್ಟಿಗಿರಲ್ಲ. ಚೆನ್ನಾಗಿ ಫ್ರೈ ಆಗಬೇಕದು. ಹೀಗೆ ಕೈ ಆಡ್ತಾ ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಈ ಥರ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕು. 1 ನಿಮಿಷ ಫ್ರೈ ಮಾಡಿದರೆ ಸಾಕು, ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1/2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಮಕ್ಕಳೆಲ್ಲ ತಿನ್ನೋರಿರ್ತಾರೆ, ಖಾರ ಆದರೆ ತಿನ್ನಲ್ಲ ಮಕ್ಕಳು, ಹಾಗಾಗಿ ನಾನು 1/2 ಟೀ ಸ್ಪೂನ್ ಮಾತ್ರ ಹಾಕ್ಕೊಳ್ತಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದನ್ನು ನಾನು ಗಟ್ಟಿ ಮಸಾಲ, ಮಟನ್ ಮಸಾಲ ಅಂತ ಹೇಳ್ತಾರೆ, ಗಟ್ಟಿ ಮಸಾಲ ಅಂತ ಹೇಳ್ತಾರೆ. ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದನ್ನು ನಾನು 1.5 ಟೀ ಸ್ಪೂನ್ ಹಾಕ್ಕೊಳ್ತಿದ್ದೀನಿ.
ಈ ಪೌಡರ್ನ ನೀವು ಮನೇಲೇ ಮಾಡಿಟ್ಕೊಂಡ್ರಿ ಅಂದರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಎಲ್ಲ ರೈಸ್ಗೂ ಹಾಕ್ಬೋದು, ಬಿರಿಯಾನಿಗೂ ಹಾಕ್ಬೋದು, ಪ್ರತಿಯೊಂದು ರೈಸ್ಗೂ ಹಾಕ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಪೌಡರ್ ನಿಮ್ಮ ಮನೇಲಿದ್ದರೆ ಸಾಕು. ಅಂಗಡೀಲಿ ತರೋದು ಅಷ್ಟೊಂದು ಚೆನ್ನಾಗಿರಲ್ಲ, ಅಷ್ಟು ಟೇಸ್ಟು ಕೂಡ ಬರಲ್ಲ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಳ್ಳಿ, ತುಂಬ ಬೆಸ್ಟು. ಈ ಪೌಡರ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಪೌಡರ್ದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು ಸೆಕೆಂಡ್ ಫ್ರೈ ಮಾಡಿ. ಇವಾಗ ನಾನು ತರಿಯಾಗಿ ರುಬ್ಬಿಟ್ಕೊಂಡುವಂಥ 4 ಟೊಮೆಟೊ ತಗೊಂಡಿದ್ದೆ ನಾನು. ಅದನ್ನ ಇವಾಗ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದು ಕೂಡ ಅಷ್ಟೇ, ಹಸಿ ವಾಸನೆ ಎಲ್ಲ ಹೋಗಬೇಕು. ಟೊಮೆಟೊ ಬೇಗ ಬೇಯಬೇಕು ಅಂತಂದರೆ ಉಪ್ಪು ಹಾಕ್ಕೊಳ್ತಿದ್ದೀನಿ ನಾನು ಸ್ವಲ್ಪ. ಆಮೇಲೆ ಮತ್ತೆ ಉಪ್ಪು ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ನೋಡಿ ಹಾಕ್ಕೊಳ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ರಿ. ತಳ ಹಿಡಿಬಾರ್ದು ಮತ್ತು ಸೀದೋಗಬಾರ್ದು. ಈಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಎಣ್ಣೆ ಬಿಟ್ಕೊಂಡ ನಂತರ ನಾನು ಇದಕ್ಕೆ ಅಕ್ಕಿ ನೆನೆ ಹಾಕಿದ್ದೆಲ್ಲ ಅದ್ರ ಒಳಗೆ ಅಕ್ಕಿ ತಗೊಂಡಿರೋ ಲೋಟದಲ್ಲಿ 2 ಲೋಟ ನೀರು ಹಾಕಿದ್ದೇನೆ. ನೀರು ಹಾಕಿ ನೆನೆ ಹಾಕಿದ್ದೆ. ಅದೇ ನೀರನ್ನೇ ಇವಾಗ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡ ನಂತರ ಚೆನ್ನಾಗಿ ಕುದಿ ಬರಬೇಕದು. ಚೆನ್ನಾಗಿ ಕುದಿ ಬಂದಮೇಲೆ ಹಾಕಿ, ಹಂಗಂದ್ರೆ ಚೆನ್ನಾಗಿ ಬರುತ್ತೆ ರೈಸು. ಚೆನ್ನಾಗಿ ಕುದಿ ಬರಬೇಕದು. ಇವಾಗ ಸ್ವಲ್ಪ ಕೈ ಆಡಿಸಿ ಮುಚ್ಚಿಡಿ. ಅದು ಕುಕ್ಕರು ಮುಚ್ಚಳನ ಮುಚ್ಚಬೇಡಿ, ವಿಸಿಲ್ ಹಾಕಬೇಡಿ, ಹಾಗೆ ಮುಚ್ಚಿಡಿ. ಕುದಿ ಬರೋ ಹಾಗೆ ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿ ಹಾಕಬೇಕು. ನೋಡಿ ಇವಾಗ ಕುದಿ ಬಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ, ನಿಮ್ಗೆ ಎಷ್ಟು ಬೇಕಷ್ಟು. ಇವಾಗ ನೋಡಿಕೊಂಡು ಮುಂಚೆ ಹಾಕಿದ್ವಲ್ಲ ಉಪ್ಪು ಹಾಕ್ಕೊಂಡು ನೋಡಿ. ಇವಾಗ ಅಕ್ಕಿ ಹಾಕ್ಕೊಳ್ತಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ನೀವು ಹಿಂದಲೇ ವಿಸಿಲ್ ಹಾಕಬೇಡಿ, ಯಾಕಂದರೆ ತಳ ಹತ್ತುತ್ತೆ, ಮಸಾಲೆ ಎಲ್ಲ ಮೇಲೆ ಬಂದುಬಿಡುತ್ತೆ, ಸರಿಯಾಗಿ ಬೇಯಲ್ಲ ಮತ್ತು ಅನ್ನ. ಹಾಗಾಗಿ ಮುಚ್ಚಳ ಬೇರೆದು ಮುಚ್ಚಿ ಸ್ವಲ್ಪ ಬೇಯಬೇಕು, ಅರ್ಧಂಬರ್ಧ ಬೇಯಬೇಕದು ಅಕ್ಕಿ ಅರ್ಧಂಬರ್ಧ ಬೇಯೋವರೆಗೂ ಒಂದು 2-3 ನಿಮಿಷಗಳ ಕಾಲ ಅಷ್ಟೇ ಬೇಯೋವರೆಗೂ ಕುದಿಸಿದ ನಂತರ ನೋಡಿ ಇಷ್ಟ ಆಗಿರಬೇಕು. ಇಷ್ಟು ಅರ್ಧಂಬರ್ಧ ಬೆಂದಿರಬೇಕು ಅಕ್ಕಿ. ಇವಾಗ ಮುಚ್ಚಿ, ಇವಾಗ ವಿಸಿಲ್ ಹಾಕಿ 2 ವಿಸಿಲು ಕೂಗಿಸಿದ್ರೆ ಸಾಕು. ಅನ್ನ ಆಗಿರುತ್ತೆ, ಚೆನ್ನಾಗಿ ಬಂದಿರುತ್ತೆ, ಉದುರಾಗಿ. ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್. ಚೆನ್ನಾಗಿ ಬಂದಿರುತ್ತೆ.